ಅದೇ ಸಿನಿಮಾ ಡೆವಿಲ್ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಟೈಟಲ್ನಿಂದಲೇ ನಟ ದರ್ಶನ್ಗೆ ಹಿಂಗಾಯ್ತಾ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ. ಡೆವಿಲ್ ಟೈಟಲ್ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದ ನಿರ್ಮಾಪಕ, ಡೆವಿಲ್ ಅಂದ್ರೆ ಏನು, ಸಾಮಾನ್ಯವಾಗಿ ದೆವ್ವ ಅಂತ ಹೇಳ್ತಾರೆ. ಡೆವಿಲ್ ಟೈಟಲ್ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದ ನಿರ್ಮಾಪಕ ಚಿನ್ನೇಗೌಡರು ನಿಮಗೆ ಗೊತ್ತೇ ಇದೆ, ಡಾಕ್ಟರ್ ರಾಜ್ ಕುಟುಂಬದ ಒಂದು ಕುಡಿ. ನಿರ್ದೇಶಕ ಕಮ್ಮ ನಿರ್ಮಾಪಕ ಪ್ರಕಾಶ್ ಬಳಿ ಚಿನ್ನೇಗೌಡರ ಆಕ್ಷೇಪವನ್ನು ಎತ್ತಿದ್ರಂತೆ. ಚಿನ್ನೇಗೌಡರ ತಂಗಿಯ ಮಗ ನಿರ್ದೇಶಕ ಕಮ್ಮ ನಿರ್ಮಾಪಕ ಪ್ರಕಾಶ್ ಅವರು ಡೆವಿಲ್ ಸಿನಿಮಾದ ಟೈಟಲ್ ಒಂಥರ ಇದೆ ಎಂದು ಪ್ರಕಾಶ್ಗೆ ಹೇಳಿದ್ದೆ. ಆದರೆ ಡೆವಿಲ್ ಟೈಟಲ್ ಸಿನಿಮಾಗೆ ಸೂಕ್ತ ಆಗುತ್ತದೆ ಎಂದಿದ್ದರಂತೆ ಪ್ರಕಾಶ್. ಈಗ ಚಿತ್ರದ ನಟ ದರ್ಶನ್ ಬಂಧನ ಆಗಿದೆ ಎಂದ ನಿರ್ಮಾಪಕ ಚಿನ್ನೇಗೌಡರು, ಡೆವಿಲ್ ಸಿನಿಮಾ ಟೈಟಲ್ನಿಂದಲೇ ನಟ ದರ್ಶನ್ಗೆ ಹಿಂಗಾಯ್ತಾ? ಇವೆಲ್ಲವೂ ಕೂಡ ಚರ್ಚೆ ಅಷ್ಟೇ. ಡೆವಿಲ್ ಟೈಟಲ್ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದ ನಿರ್ಮಾಪಕ ಚಿನ್ನೇಗೌಡ, ನಿರ್ದೇಶಕ ಕಮ್ಮ ನಿರ್ಮಾಪಕ ಪ್ರಕಾಶ್ ಬಳಿ ಚಿನ್ನೇಗೌಡರ ಆಕ್ಷೇಪ. ಚಿನ್ನೇಗೌಡರ ತಂಗಿಯ ಮಗ ನಿರ್ದೇಶಕ ಕಮ್ಮ ನಿರ್ಮಾಪಕ ಪ್ರಕಾಶ್ ದರ್ಶನ್ ಅರೆಸ್ಟ್ ಆಗಿದ್ದು, ದರ್ಶನ್ಗೆ ಬೇಲ್ ಸಿಕ್ಕಿದ್ದು, ದರ್ಶನ್ಗೆ ಬೆನ್ನು ನೋವು ಕಾಣಿಸ್ಕೊಂಡಿದ್ದು, ದರ್ಶನ್ ಜೈಲಿನಲ್ಲಿ ಹೈಡ್ರಾಮಾ ಮಾಡಿದ್ದು, ಇದಕ್ಕೆಲ್ಲ ಕಾರಣ ಡೆವಿಲ್ ಅಂತ ಹೇಳಿದ್ರೆ ಮಕ್ಕಳು ನಗ್ತಾರ್ರಿ. ಡೆವಿಲ್ ಎನ್ನುವಂತಹ ಏನು ಟೈಟಲ್ ಇಟ್ಟುಕೊಂಡ ಕಾರಣಕ್ಕಾಗಿಯೇ ಆತನಿಗೆ ಸಂಕಷ್ಟ ಎನ್ನುವುದಾದರೆ ಈ ಹಿಂದೆ ಹೆಂಡತಿಗೊಡದ ಪ್ರಕರಣದಲ್ಲೂ ಕೂಡ ಜೈಲಿಗೆ ಹೋಗಿರಲಿಲ್ವಾ? ಹಾಗೆ ಯಾವ ಡೆವಿಲ್ ಇತ್ತು? ಇವೆಲ್ಲವೂ ಕೂಡ ಚರ್ಚೆಗೆ ಎತ್ತಿಕೊಂಡು ಮಾತನಾಡಬೇಕಾದ ವಿಚಾರಗಳೇ ಹೊರತಾಗಿ ನಂಬಬಹುದಾದಂಥ ವಿಚಾರಗಳಿವಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರಗಳು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಡೆವಿಲ್ ಎನ್ನುವಂತಹ ಸಿನಿಮಾದ ಟೈಟಲು ಡೆವಿಲ್ ಅನ್ನೋದು ಬೇಡ ಅಂತ ಹೇಳಿ ಚಿನ್ನೇಗೌಡರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದರೆ ಚಿನ್ನೇಗೌಡರ ಸಲಹೆಗಳನ್ನೂ ಕೂಡ ಮೀರಿ ಆ ಒಂದು ಟೈಟಲನ್ನು ಇಡಲಾಯಿತು. ಅದು ಇಟ್ಟ ನಂತರ ದರ್ಶನ್ ಅವರಿಗೆ ನಾನಾ ತರಹದ ಕಾನೂನು ಸಂಕಷ್ಟಗಳು ಎದುರಾಯಿತು. ಈ ತರಹದ ಚರ್ಚೆಗಳು ಚಂದನವರದಲ್ಲಿ ನಡೀತಾ ಇದೆ. ಆದರೆ ವಾಸ್ತವವಾಗಿ ವೈಜ್ಞಾನಿಕತೆಯನ್ನು ನಾವು ಅಥವಾ ವೈಜ್ಞಾನಿಕವಾಗಿ ಯೋಚಿಸೋದಾದರೆ ಇವೆಲ್ಲವೂ ಕೂಡ ಸಾಧ್ಯ ಇದೆಯಾ ಎನ್ನುವಂತಹ ಒಂದು ಚರ್ಚೆಯೂ ಕೂಡ ಹೊರಬರುತ್ತೆ. ಸೊ ಈಗ ಚಿತ್ರದ ನಟ ದರ್ಶನ್ ಬಂಧನ ಆಗಿದೆ. ಸೊ ಈ ಬಂಧನದ ಬೆನ್ನಲ್ಲೇ ಈ ಒಂದು ಚರ್ಚೆ ಈಗ ಮುನ್ನೆಲೆಗೆ ಬಂದಿರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.